ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಆಲೂ ಪರೋಟ. ಅದಕ್ಕೆ ನಾನು ದೊಡ್ಡ 6 ಆಲೂಗಡ್ಡಿನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲಿ 1.5 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನೀಗ ಬೇಯಕ್ಕೆ ಇಟ್ಕೊತೀನಿ ನೋಡಿರಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು 5 ಸೀಟಿ ಬಂದರೆ ಸಾಕು. ಇವಾಗ ಅದಕ್ಕೆ ಗೋಧಿ ಹಿಟ್ಟು ನೆನೆ ಇಟ್ಕೋಬೇಕಲ್ಲ. ನಾನು ಒಂದು ಪುಟ್ಟಿ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಬಟ್ಲದ್ಲೆ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಇವಾಗ ಅದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ತೀನಿ ನೋಡಿರಿ. ಚೆನ್ನಾಗಿ ಈ ಥರ ಎಲ್ಲ ಕೈಯಿಂದ ಮಿದ್ಕೊಂಡು ನಾದಿದ್ರೆ ಚೆನ್ನಾಗಿ ಹದ ಬರುತ್ತೆ ಪರೋಟ ಮಾಡೋದಕ್ಕೆ. ಇವಾಗ ನೋಡಿ ಸ್ವಲ್ಪ ನೀರು ಚಿಮ್ಸ್ಕೊಂಡು ಈ ಥರ ನಾದ್ಕೋತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕೈಯಿಂದ ಮಿದ್ಕೊಂಡು ನಾದಿದ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಮಿದ್ಕೊಂಡು ನೋಡಿ ಇವಾಗ ಹಿಟ್ಟು ಈ ಥರ ಹದಾಗಿದೆ. ಇದನ್ನು 1 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ವಲ್ಲ ನಾವು, ನೋಡಿ ಇವಾಗ ಆಲೂಗಡ್ಡೆ ಕುದ್ದಿದ್ದವು. ಇವಾಗ ಅದನ್ನೆಲ್ಲ ನೀರು ಬಸ್ದು ಸುಲಿಯೋದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಸುಲ್ಕೋತಾ ಇದ್ದೀನಿ. ಆಲೂಗಡ್ಡೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಆಲೂಗಡ್ಡೆನೂ ಇದೇ ಥರ ಸುಲಿದ್ಬಿಟ್ಟು ಇಟ್ಕೊತೀನಿ. ಇವು ತುಂಬ ರುಚಿ ಹಾಕ್ಕಾವು ನೋಡ್ರಿ ಆಲೂ ಪರೋಟ. ನೀವು ಬೆಳಿಗ್ಗೆ ಆದರೂ ಮಾಡ್ಕೋಬೋದು, ಮಧ್ಯಾಹ್ನ ಆದರೂ ಮಾಡ್ಬೋದು, ಇಲ್ಲ ಸಾಯಂಕಾಲ ಆದರೂ ನೀವು ರಾತ್ರಿ ಊಟಕ್ಕಂತ ಮಾಡ್ಕೋಬೋದು ಇವನ್ನ. ಇಲ್ಲ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. 6 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂಚೂರು ಹಿಂಗೆ ಹಾಕ್ಕೋತಾ ಇದ್ದೀನಿ. ಮತ್ತು 1 ಚಮಚ ಗರಂ ಮಸಾಲ ಮತ್ತು ಸ್ವಲ್ಪ ಅಜವಾನನ ಕೈಯಿಂದ ತಿಕ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ಆಲೂಗಡ್ಡೆ ಬೆಂದಿದ್ವಲ್ಲ ಅವನ್ನ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇದೆಲ್ಲ ಮಸಾಲೆನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಕೂಡಿಸ್ಕೋಬೇಕ್ರಿ ಮಸಾಲಿನ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗಾದರೂ ತುಂಬ ಚೆನ್ನಾಗಿರ್ತಾವೆ ಇವು. ಇದಕ್ಕೇನು ಪಲ್ಯ ಬೇಕಾಗಂಗಿಲ್ಲಲ್ರಿ, ಮಸಾಲೆ ಎಲ್ಲ ಹಾಕಿರ್ತೀರಲ್ಲ. ಹೀಗಾಗಿ ನೀವು ಬಿಸಿ ಬಿಸಿಯು ಪರೋಟ ಜೊತೆಗೆ ತುಪ್ಪ ಸವರ್ಬಿಟ್ಟು ಬಾಕ್ಸ್ನಲ್ಲಿ ಇಟ್ಟು ಕಳಿಸ್ಬೋದು ಮಕ್ಕಳಿಗೆ. ಇಲ್ಲ ನೀವು ಸಾಸ್ ಬೇಕಂದರೆ ಟೊಮೆಟೊ ಸಾಸ್ ಜೊತೆ ಕೂಡ ಕಳಿಸ್ಬೋದು. ತುಂಬ ರುಚಿಯಾಗಿರ್ತಾವೆ ನೋಡ್ರಿ ಇವು ಆಲೂ ಪರೋಟ. ನೋಡಿ ಈ ಥರ ಕೈಯಿಂದ ಎಲ್ಲ ಚೆನ್ನಾಗಿ ಮಿದ್ದಿ ನಾದ್ಕೋಬೇಕು. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಆಲೂ ಜೊತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಸ್ಮೂತಾಗಿ. ಇವಾಗ ಗೋಧಿ ಹಿಟ್ಟು ನೆನೆ ಇಟ್ಟಿದ್ವಲ್ರಿ, ಅದನ್ನೊಂದು ದೊಡ್ಡ ಉಂಡೆ ಮಾಡಿಕೊಂಡು ಈ ಥರ ಲಡ್ಸ್ಕೊತಾ ಇದ್ದೀನಿ. ಇವಾಗ ಲಡ್ಸ್ಕೊಂಡು ಇದಕ್ಕೆ ಅದು ಮಸಾಲೆ ಇತ್ತಲ್ಲ ಅದನ್ನು ತೊಗೊಂಡು ಈಗ ಇದ್ರೊಳಗೆ ತುಂಬ್ಕೋಬೇಕ್ರಿ. ಹೋಳಿಗೆ ತುಂಬ್ತಿದ್ವಲ್ಲ ಅದೇ ಥರ ತುಂಬ್ಕೋಬೇಕು. ನೀವು ಹಿಟ್ಟಿನ ಹೋಳಿಗೆ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಗೊತ್ತಾಗ್ತೈತ್ರಿ. 2 ಥರ ತೋರಿಸ್ತೀನಿ ನೋಡ್ರಿ ಇದ್ರೊಳಗೂ. ಇವಾಗ ಮೇಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಇದು ಬಂದರೆ ತಕ್ಕೊಂಬಿಡ್ರಿ. ಇವಾಗ ನೋಡಿ ಅದಕ್ಕೆ ಒಣ ಹಿಟ್ಟು ಹಾಕ್ಕೊಂಡು ಒಣ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಲಡ್ಸ್ಕೋಬೇಕು. ಸುತ್ತಲೂ ಹಂಚಿನೇ ತೀಡ್ಕೊತ ಹೋಗ್ರಿ. ತುಂಬ ರುಚಿ ಹಾಕವ್ರಿ ಇವು. ನೀವು ಬೆಳಿಗ್ಗೆ ಟಿಫನ್ಗೆನ ಮಾಡ್ಕೋಬೋದು, ಬೆಳಿಗ್ಗೆ ಟೈಮ್ ಇಲ್ಲ ಅಂದರೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು ರೀ. ಭಾಳ ರುಚಿಯಾಗಿರ್ತಾವೆ ನೋಡ್ರಿ ಇವು. ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ, ಸುತ್ತಲೂ ಹಂಚಿನೇ ತಿಕ್ಕೋತ ಹೋಗ್ರಿ. ಇವಾಗ ಇದು ರೆಡಿ ಆಯ್ತಲ್ಲ, ಇದನ್ನೊಂದು ತಟ್ಟೆಗೆ ತಗೊಂಡು ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಇನ್ನೊಂದು ಥರ ತುಂಬೋದು. ಆವಾಗ ನೀವು ದೊಡ್ಡ ಉಳ್ಳಿ ತೊಗೊಂಡು ತುಂಬ್ಕೊಂಡಿದ್ವಲ್ಲ, ಇವಾಗ ಚಿಕ್ಕ ಚಿಕ್ಕದಾಗಿ 2 ಉಳ್ಳಿ ತೊಗೋಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಸಣ್ಣ ಪೂರಿಗತ್ಲೆ ಲಡ್ಸ್ಕೋಬೇಕ್ರಿ 2. ಎರಡು ಲಡ್ಸ್ಕೋಬೇಕ್ರಿ ಇಂಥವು. ನೋಡಿ ಈ ಥರ ಲಡ್ಸ್ಕೋಬೇಕು. ಇವಾಗ 2 ಲಡ್ಸ್ಕೊಂಡು ಆಯ್ತಲ್ಲ, ಇವಾಗ ಒಂದಕ್ಕೆ ಅದು ಮಸಾಲಿನ ಸುತ್ತಲೂ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಕೈಯಿಂದ ಈ ಥರ ಮಸಾಲೆನೆಲ್ಲ ಸುತ್ತಲೂ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸಣ್ಣ ಪೂರಿ ಲಡ್ಸ್ಕೊಂಡಿದ್ರಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಕೈಯಿಂದ ಈ ಥರ ಒತ್ತಿಕ್ಕೋಬೇಕು. ಸುತ್ತಲೂ ಹಂಚಿನ ಗಟ್ಟಿಯಾಗಿ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಅದು ಹತ್ಕೊಳ್ಳುತ್ತೆ ರೀ ಎರಡೂ.
ಇವಾಗ ಒಂದು ಸ್ವಲ್ಪ ಕೆಳಗೆ ಒಣ ಗೋಧಿ ಹಿಟ್ಟು ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಕೈಯಿಂದ ಈ ಥರ ತಟ್ಕೊಂಡು ಲಟ್ಟಿಸ್ಕೊಳ್ರಿ. ಭಾಳ ಒತ್ತಿ ಲಟ್ಸ್ಬೇಡ್ರಿ, ಸ್ಮೂತಾಗಿ ಲಟ್ಸ್ಕೋಬೇಕು. ಸುತ್ತಲೂ ಹಂಚಿನೇ ಲಟ್ಟಿಸ್ಕೊಳ್ರಿ. ನೋಡಿ ಎಷ್ಟು ಚೆನ್ನಾಗಾಯ್ತು. ಇದು ನಿಮ್ಗೆ ಕೋಲಿಗೆ ಹತ್ಕೋತದ ಅಂದ್ರೆ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ನೀವು ಲಟ್ಸ್ಕೋಬೋದು. ಇವಾಗ ನೋಡಿ ರೆಡಿ ಐತಲ್ಲ, ಅದನ್ನ ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಕಾಸಕ್ಕೆ ಇಟ್ಕೊಂಡಿದ್ದೀನಿ ರೀ. ಹಂಚು ಕಾಯಿದ್ಮೇಲೆ ಇವಾಗ ಪರೋಟ ಹಾಕ್ಕೋತಾ ಇದ್ದೀನಿ ನೋಡಿರಿ. ಪರೋಟ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಹಿಂದೆ ಬೆಂದ ಮೇಲೆ ಹೊಳಿಸಿ ಹಾಕ್ಕೋಬೇಕು. ಚುಚ್ಕೋದಿಂದ ಈಗ ಹೊಳಿಸಿ ಹಾಕ್ಕೊಂಡು ಎರಡು ಕಡೆನೂ ಮತ್ತು ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ನೀವು ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಸುತ್ತಲೂ ಚೆನ್ನಾಗಿ ಬೇಯುತ್ತಾವ್ರಿ. ತುಂಬ ಚೆನ್ನಾಗಿ ಆಗ್ತಾವೆ ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ. ನೋಡಿ ಇವಾಗ ರೆಡಿ ಐತಲ್ಲ, ಅದನ್ನು ತಟ್ಟಿಗೆ ತಕ್ಕೋತಾ ಇದ್ದೀನಿ. ಈಗ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ. ಅದೇ ಥರ ಎಲ್ಲ ಸುತ್ತಲೂ ಎಣ್ಣೆ ಹಚ್ಕೊಂಡು ಹಿಂದೆ ಬೆಂದ್ಮೇಲೆ ಹೊಳಿಸೋಕೋಬೇಕ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಹಿಂದೆ ಹೊಳಿಸಿ ಹಾಕ್ಕೊಂಡು ಮತ್ತೆ ಎಣ್ಣೆ ಸವರ್ಕೋಬೇಕು. ಎಣ್ಣೆ ಸವರ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ರುಚಿ ಹಾಕಾವ ನೋಡಿರಿ ಆಲೂ ಪರೋಟ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ನೋಡಿದು ರೆಡಿ ಐತಲ್ಲ, ತಟ್ಟೆಗೆ ತಕ್ಕೋತಾ ಇದ್ದೀನಿ ನೋಡಿ. ನೋಡಿ ಈಗ ಇವಾಗ ರೆಡಿ ಆಯಿತು. ಇವು ಬಿಸಿ ಬಿಸಿ ಆಲೂ ಪರೋಟ ನೋಡಿರಿ ಎಷ್ಟು ಚೆನ್ನಾಗಿದೆ. ಈಗ ತೋರಿಸ್ತೀನಿ ನೋಡಿರಿ ಕೈಯಿಂದ. ನೋಡಿ ಎಷ್ಟು ಸ್ಮೂತ್ ಆಗಿವೆ ನೋಡಿ. ತುಂಬ ಚೆನ್ನಾಗಾಗಿವೆ. ಒಂದ್ಸಲ ಮಾಡ್ಕೊಂಡು ನೋಡಿರಿ ನೀವು. ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ರಿ. ನೋಡಿ ಎಷ್ಟು ಸ್ಮೂತ್ ಆಗಿವೆ ನೋಡಿ. ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಪದರು ಬಿಡ್ತಾ ಇದೆ. ಒಳಗೆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ ಎಲ್ಲ ಮಸಾಲೆನೂ ಸುತ್ತು. ನಾನು 2 ಟೈಪ್ ತುಂಬ ತೋರಿಸಿದ್ದೆ ನೋಡಿರಿ ನಿಮ್ಗೆ. ನಿಮ್ಗೆ ಹೆಂಗೆ ಅನುಕೂಲ ಆಗ್ತಾ ಹಂಗೆ ಮಾಡಿಕೊಡ್ರಿ. ಇವು ಬಿಸಿ ಬಿಸಿ ಆಲೂ ಪರೋಟ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತಾವೆ ನೋಡಿರಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.